ಎಳ್ಳುಂಡೆ ಮಾಡೋಣ ಅಂತ ಎಳ್ಳನ್ನ ಹುರಿದು ಇಟ್ಕೊಂಡಿದ್ದೀನಿ. ಎಷ್ಟು ಒಂದು ಗ್ಲಾಸಷ್ಟು ನಾನು ಕೊಬ್ಬರಿನೂ ಅಷ್ಟೇ ಒಂದು ಅರ್ಧ ಹೋಳು ಮತ್ತು ಬೆಲ್ಲ, ಅದಕ್ಕೆ ಸ್ವೀಟ್ ಎಷ್ಟು ಅಷ್ಟು ನಾನು ಈ ಮೂರೇ ಹಾಕ್ಬಿಟ್ಟು ನಾನು ಎಳ್ಳುಂಡೆ ಮಾಡ್ತಾಯಿದ್ದೀನಿ. ಇದು ಹೆಣ್ಮಕ್ಳಿಗೆ ತುಂಬ ಆರೋಗ್ಯಕರ. ಯಾಕೆಂದರೆ ಈ ಮುಟ್ಟಾಗೋ ಸಮಯದಲ್ಲಿ ತುಂಬ ಹೊಟ್ಟೆ ನೋವು ಇರುತ್ತೆ, ತುಂಬ ಬೀಲ್ಡಿಂಗ್ ಹೋಗಲ್ಲ, ತುಂಬ ಗಟ್ಟಿಯಾಗಿರುತ್ತೆ, ಏನೋ ಒಂಥರ ಸಂಕಟ ಹೊಟ್ಟೆ ನೋವು ಅನ್ನೋರು ಇದನ್ನು ಆ ಸಮಯದಲ್ಲಿ ತಿಂದರೆ ತುಂಬ ಬೆನಿಫಿಟ್ ಇರುತ್ತೆ. ಸಲ ತಿನ್ನೋಡಿ, ಯಾಕೆಂದರೆ ಇದು ನಮ್ಮನೆ ಉಪಯೋಗಿಸ್ತಾ ಇದ್ದೀವಿ, ಅದಕ್ಕೆ ನಿಮ್ಗೆ ಹೇಳ್ತಿರೋದು. ಇದಕ್ಕೆ ಬೆಲ್ಲನೇ ಹಾಕಿ, ಯಾಕೆಂದರೆ ಸಕ್ಕರೆ ಏನಾಗೋಕ್ಕೆ ಹೋಗ್ಬೇಡ್ರಿ. ಈ ಮೂರೇ ಇಂಗ್ರೀಡಿಯೆಂಟ್ಸಿಂದ ನಾವು ಎಳ್ಳುಂಡೆ ಮಾಡ್ಕೋಬೋದು. ಇದನ್ನು ಹಾಕ್ಬಿಟ್ಟು ಡೈಲಿ ರಜೆ ಆದಾಗ ಒಂದಿಷ್ಟು ದಪ್ಪ ಉಂಡೆ ಮಾಡ್ಕೊಂಡು ತಿಂದರೆ ಹೊಟ್ಟೆ ನೋವು ಇರಲ್ಲ, ಏನಿಲ್ಲ, ಆರಾಮಾಗಿರ್ಬೋದು. ಇವಾಗ ನೋಡೋಣ ಬನ್ನಿ ಏನು ಮಾಡೋದು ಅಂತಂದ್ಬಿಟ್ಟು ಇದನ್ನು ನಾನು ಹುರ್ಕೊಂಡಿದ್ದೀನಿ ಆಲ್ರೆಡಿ. ಹುರ್ಕೊಂಡಾದ್ಮೇಲೆ ಜಾರಿಗೆ ಹಾಕೊಂಡು ರುಬ್ಬೋಣ. ನಾನು ಇದನ್ನು ಜಾರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಬೆಲ್ಲನೂ ಅಷ್ಟೇ ಇವಾಗ ನಾನು ಪುಡಿ ಮಾಡಿ ಮಾಡ್ಕೊಂಡಿದ್ದೀನಿ. ಆಯಿತಾ? ನಿಮಗೆ ಸ್ವೀಟು ಹೇಗೆ ಅನಿಸುತ್ತೋ ಅನ್ನುವಾಗ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕಿ, ಸ್ವೀಟನ್ನು ನಾವು ಇಷ್ಟಪಡಲ್ಲ ಅಂತಂದರೂ ಸ್ವಲ್ಪ ಲೈಟಾಗಿ ಹಾಕಿ. ಇದು ಸಕ್ಕರೆಗಿಂತ ಬೆಲ್ಲನೇ ಚೆನ್ನಾಗಿರೋದು. ಕೊಬ್ಬರಿನೂ ಅಷ್ಟೇ ಅರ್ಧ ಹೋಳು ತೊಗೊಂಡಿದ್ದೀನಲ್ಲ, ಅರ್ಧ ಹೋಳು ಹಾಕಿದ್ದೀನಿ. ಇದನ್ನು ನೀಟಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ. ನೋಡಿ, ಇದಿಷ್ಟು ಪುಡಿ ಆಗಿದೆ. ನಿಮಗೆ ಎಷ್ಟು ದಪ್ಪ ಬೇಕಾ ಸಣ್ಣ ಬೇಕಾ ಉಂಡೆ ಕಟ್ಕೋಬೋದು. ಹಂಗೆ ತೋರಿಸ್ತೀವಿ ನೋಡಿ, ಚೆನ್ನಾಗಿದೆ ನೋಡಿ ಉಂಡೆ ಎಷ್ಟು ಚೆನ್ನಾಗಿದೆಯಾ. ಟೇಸ್ಟು ಸಕ್ಕತ್ತಾಗಿತ್ತು. ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಹಾಕಿ.